ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ಆಲ್ರೆಡಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಫೈನಲಿ ನಮ್ಮ ಒಂದು ಟ್ರಾವೆಲ್ ವ್ಲಾಗಿಂಗು ಲಾಸ್ಟ್ ಡೇಗೆ ಬಂತು ಅಂತಲೇ ಹೇಳ್ಬೋದು. ಸೊ ಇದು ಒಂದು ಪ್ಲೇಸಸ್ಸು, ನಾವು ಉಡುಪಿಗೆ ಬಂದಿದ್ದ ಉದ್ದೇಶನೇ ಈ ಒಂದು ಬೀಚ್ ನೋಡಬೇಕು ಅಂತ. ಖುಷಿಗಂತೂ ಇದೊಂದು ಪ್ಲೇಸ್ ಅವಳು ವಿಸಿಟ್ ಮಾಡಲೇಬೇಕು, ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ಆ ಪ್ಲೇಸಸ್ ನಾವು ನೋಡಲೇಬೇಕು ಅಂತ ತುಂಬ ಆಸೆ ಪಟ್ಟು ಅದಕ್ಕೋಸ್ಕರ ಇಲ್ಲಿ ಸ್ಟೇ ಅವತ್ತು ನಾವು ಉಡುಪಿಲಿ ಬಂದು ಆಲ್ಟ್ ಆದ್ವಿ. ಹಾಗೆ ಉಡುಪಿ ಮಾರ್ನಿಂಗು ನಾವು ಮಲ್ಪೆ ಬೀಚು ಎಲ್ಲ ವಿಸಿಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಮಗೆ ಮುರುಡೇಶ್ವರಗಿಂತ ಉಡುಪಿಲಿ ತುಂಬ ಚೆನ್ನಾಗಿತ್ತು ಮಲ್ಪೆ ಬೀಚಲ್ಲಿ. ಹಾಗೆ ಇದು ಕೂಡ ತುಂಬ ಚೆನ್ನಾಗಿದೆ, ಔಟ್ಕಮ್ ಆಗಿರ್ಬೋದು, ಔಟ್ ವ್ಯೂ ಆಗಿರ್ಬೋದು. ಇದು ಒಂಥರ ಸಿನಿಮ್ಯಾಟಿಕ್ ಆಗಿದೆ, ಒಂಥರ ಚೆನ್ನಾಗಿದೆ, ಒಂದು ಶೂಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶೂಟಿಂಗ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಫೈನಲಿ ನಾವು ಅಂದ್ಕೊಂಡಿದ್ದ ಪ್ಲೇಸು ಇದು ಬಂದು ಕಾಪು ಬೀಚಿಗೆ ಬಂದಿದ್ದೀವಿ. ಇದು ಲೈಟ್ ಹೌಸು. ನಾವು ಎಷ್ಟೋ ಫಿಲಮ್ಗಳಲ್ಲಿ, ಧಾರಾವಾಹಿಗಳಲ್ಲಿ ಇದ್ರದ್ದು ವಿಡಿಯೋ ನಾವು ನೋಡಿರ್ತೀವಿ. ಸೊ ಅದಕ್ಕೆ ಹೋಗಬೇಕು ಅಂತ ತುಂಬ ಅಂದ್ಕೊಂಡ್ಲು. ಸೊ ಅದಕ್ಕೋಸ್ಕರ ಆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ನೀರು ಫ್ಲೋ ಮಾತ್ರ ತುಂಬ ಜಾಸ್ತಿ ಇದೆ. ಕಂಪೇರ್ ಮಾಡಿದ್ರೆ ನಮಗೆ ಮುರುಡೇಶ್ವರ ಮಲ್ಪೆ ಬೀಚ್ಗಿಂತ ತುಂಬ ಫ್ಲೋ ಜಾಸ್ತಿ. ಅಂದರೆ ನಮಗೆ ನೀರು ಇಳಿಯೋದಕ್ಕೇ ಭಯ ಅನಿಸ್ತಿತ್ತು ಅಷ್ಟು, ಏಕೆಂದರೆ ಫೋರ್ಸ್ ಜಾಸ್ತಿ ಇದೆ. ಬಟ್ ಅಲ್ಲಿ ಡೇಂಜರ್ ಅಂತಲೂ ಹಾಕಿದ್ದಾರೆ. ಜಾಸ್ತಿ ಒಳಗಡೆ ಎಲ್ಲ ಹೋಗಿ ನೀರಲ್ಲಿ ಆಡೋದಕ್ಕೆಲ್ಲ ಅಲೋವಿಲ್ಲ. ಬಟ್ ಇದು ಒಂಥರ ಕಂಪೇರೇಟಿವ್ಲಿ ಬೇರೆ ಎಲ್ಲ ಪ್ಲೇಸ್ಗಿಂತ ಒಂಥರ ಡಿಫ್ರೆಂಟಾಗಿದೆ ಪ್ಲೇಸು. ಅಲ್ಲಿಗೆ ಹೋಗಬೇಕು ಅಂತಲೇ ಅಂದ್ಕೊಂಡು ಬಂದ್ವಿ. ನಾವಿಲ್ಲಿಗೆ ಬರೋದಕ್ಕೆ ಅರೌಂಡ್ ಒಂದು 2:30 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಇದೆ, ಮಳ್ಳೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ನೀರಿರೋ ಪ್ಲೇಸೇ ನೋಡಿರೋದ್ರಿಂದ ಕಂಪೇರ್ ಮಾಡಿಕೊಂಡು ಒಂದು ಪ್ಲೇಸ್ಗೂ ಇನ್ನೊಂದು ಪ್ಲೇಸ್ಗೂ ನಾವು ನೋಡ್ತಾ ಹೋದರೆ ಇದರಲ್ಲಿ ಫ್ಲೋ ಜಾಸ್ತಿ ಇದೆ ನಮಗೆ, ಮತ್ತು ಅಲೆಗಳು ಜಾಸ್ತಿ ಫ್ಲೋನೂ ಇದೆ, ಬೆಟ್ಟಗಳು ಸ್ವಲ್ಪ ಮಿಡಲಲ್ಲೆಲ್ಲ ಒಂಥರ ಚೆನ್ನಾಗಿದೆ. ಸೊ ಒಂಥರ ಖುಷಿ ಆಯಿತು. ಹಾಗೆ ಒಂದು ಪಕ್ಕದಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು, ಪ್ರೀ ವೆಡ್ ಶೂಟ್ ನಡೀತಾ ಇತ್ತು. ಸೊ ಮಕ್ಕಳೆಲ್ಲ ಅದು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರು, ಏನದೆಲ್ಲ ಅಂತೆಲ್ಲ ಕೇಳಿಕೊಂಡು. ನಾವು ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರಲ್ಲಪ್ಪ ಆ ಥರ ಅಂತೆಲ್ಲ ಸನ್ನಿಧಿಗೆಲ್ಲ ಹೇಳ್ಕೊಂಡು ಆಲ್ಮೋಸ್ಟ್ ಅಲ್ಲೇ ಒಂದು ಸ್ವಲ್ಪ ಹೊತ್ತು 1 hour ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ನೀರ ಹತ್ರ ಹೋದ್ಮೇಲೆ ಮಕ್ಕಳಿಗೆ ನೀರು ಇಳಿಬೇಕು ಅಂತಲೂ ಆಸೆ. ಆಲ್ರೆಡಿ ಮಾರ್ನಿಂಗೆ ಎಲ್ಲ ತುಂಬ ಆಡಿದರು. ಸೊ ಸಿಂಪಲಾಗಿ ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ ಹೋಗಿದ್ದು. ಬಟ್ ಇದು ಲೈಟ್ ಹೌಸ್ ಬಂದ್ಬಿಟ್ಟು 5 o'clock ಓಪನ್ ಅಂತೆ. ಸೊ ನಾವು ತುಂಬ ಬೇಗ ಹೋಗಿದ್ವಿ. ಅರೌಂಡ್ ನಾವು ಇಲ್ಲಿಗೆ ಹೋದಾಗ 2:30 ಆಗಿತ್ತು. ಸೊ ನಾವು ಅಲ್ಲಿಂದ ಇನ್ನೂ ನಾವು ಒಂದು 3 hours ವೆಯ್ಟ್ ಮಾಡಬೇಕಾಗಿತ್ತು ಈ ಪ್ಲೇಸಸ್ಗೆ ಹೋಗಬೇಕು ಅಂದರೆ. ಮಲ್ಪೆ ಬೀಚ್ ಮುಗಿಸ್ಕೊಂಡು ಇಲ್ಲಿ ಲೈಟ್ ಹೌಸ್ ಇದೆ ಅಲ್ಲ, ಸೊ ಅಲ್ಲಿಗೋಸ್ಕರ ಬಂದ್ವಿ. ಸನ್ನಿಧಿ ಮತ್ತು ಖುಷಿ ಆ ಪ್ಲೇಸಸ್ನ ಇನ್ಸ್ಟಾದಲ್ಲಿ ನೋಡಿದ್ರು, ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಅದಕ್ಕೋಸ್ಕರ ಬಂದ್ವಿ. ಬಟ್ ಅದು 5 ಗಂಟೆವರೆಗೂ ಓಪನ್ ಇಲ್ಲ. ಸೊ 5 ಗಂಟೆವರೆಗೂ ಕಾಯೋಕ್ಕಾಗಲ್ಲ. ಇವಾಗ ಅರೌಂಡ್ 2 o'clock ಆಗಿದೆ. ಒಂದು 3 hours ಇಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಟೈಮ್ ಇಲ್ಲದೇ ಇರೋ ಕಾರಣ ಸುಮ್ಮನೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ ವ್ಯೂ ಪಾಯಿಂಟಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅಂದ್ಕೊಳ್ತೀವಿ ಏನೋ ಒಂದು ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತೀವಿ. ಬಟ್ ಅದೊಂದೊಂದು ಸಿಚುವೇಶನ್ಗಳಲ್ಲಿ ನಮಗೆ ವೈಬ್ಸು ಕೂಡ ಮ್ಯಾಚ್ ಆಗಲ್ಲ. ಸೊ 5 ಗಂಟೆವರೆಗೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಅಲೆಗಳ ಸದ್ದು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾವು ಎಲ್ಲೇ ಹೋಗಲಿ ನೀರು ಪ್ಲೇಸಸ್ಸು ತುಂಬ ಇಷ್ಟ ಆಗುತ್ತೆ. ಬಟ್ ಅಷ್ಟೇ ಇವಾಗಂತೂ ಡೇಂಜರಸ್ ಅಂತ ಅನಿಸ್ಬಿಟ್ಟಿದೆ ಅಲ್ವಾ? ಎಲ್ರಿಗೂ ಹಂಗೆ ಅನ್ನಿಸ್ತಿದೆ, ನಿಮಗೂ ಹಾಗೆ ಅನ್ನಿಸ್ತಾ? ಹಾಯ್ ಸನ್ನಿಧಿ. ಸನ್ನಿ, ಹಾಂ ಹೇಗಿತ್ತು? ಅಲ್ಲಿ ಹೋಗಿರ್ಬೇಕಪ್ಪ, ಗೊತ್ತಿಲ್ಲ ಚಿಂಟು. ಸನ್ನಿಧಿ ಹೇಗಿತ್ತು ಸಮ್ಮರ್ ಹಾಲಿಡೇಸ್ ಟ್ರಿಪ್ಪು? ಚೆನ್ನಾಗಿತ್ತಪ್ಪ? ತಿರುಗ್ಬಿಟ್ಟು ಹೇಳು ಅನ್ಸತ್ತೆ. ಹೇಗಿತ್ತಪ್ಪ ಹಾಲಿಡೇಸು ಟ್ರಿಪ್ಪು? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ನೋ ಎಕ್ಸ್ ಅಲ್ಲ, ನೋ ಎಂಟ್ರಿ ಅಂತ ಅಲ್ಲೋಗವ್ರ.
ಸನ್ನಿಧಿ ಅಂತೂ ಅವ್ರ ಅಪ್ಪನ ಹುಡ್ಕೊಂಡು ಬರ್ತಾಯಿದ್ಲು. ನಾನು ಹುಡುಕ್ತಾ ಎಲ್ಲೂ ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ರು ಇವರು ಅಂತ ಹುಡುಕ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿ ಕಾಪು ಬೀಚ್ ಹತ್ರ ಹೋಗ್ಬಿಟ್ಟು ಏನಾರ ವ್ಯೂ ತೊಗೊಳಂಗಿದ್ದೆ ತಗೋ ಅಂತ ನನಗೆ ಹೇಳಿದ್ರು. ಇನ್ನಲ್ಲಿ ಓಪನೇ ಇಲ್ಲ ಅಂದಮೇಲೆ ಅಲ್ಲಿ ಹೋಗಿ ಏನು ವ್ಯೂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ಬಂಡೆಗಳ ಥರ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಂದು ನಿಂತ್ಕೊಂಡೆ. ಅಲೆಗಳು ಬರೋ ಸೌಂಡ್ಗಳನ್ನೆಲ್ಲ ಕೇಳಿಸ್ಕೊಂಡು ಆ ಗಾಳಿ ಜೊತೆ ಪ್ರಶಾಂತವಾಗಿತ್ತು ಅನಿಸ್ತು. ಬಟ್ ಒನ್ ವೇ ಏನಾಯಿತು ಅಂದರೆ ಎಲ್ಲರೂ ಆ ಕಡೆ ಸೈಡ್ ಇತ್ತು, ನಾನು ಒಬ್ಬಳೇ ನಿಂತ್ಕೊಂಡಿದ್ದೆ. ಬರೀ ನೀರು ನೋಡ್ತಿದ್ದಂಗೆ ಸ್ವಲ್ಪ ಭಯನೂ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ವೇವು ಹೆಂಗಿದೆ ಅಂತಂದರೆ ವೇವು ನಮಗೆ ಒಂಥರ ವೈಬ್ರೇಷನ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಗಾಳಿ ಜೊತೆಗೆ ಆ ಅಲೆಗಳ ಸೌಂಡು ಕೂಡ ಹಂಗೆ ಅನ್ನಿಸ್ತಾಯಿತ್ತು. ಬಟ್ ನೀರು ಎಷ್ಟು ನಮಗೆ ಎಂಜಾಯ್ ಮಾಡೋಕ್ಕೆ ನಾವು ಇದು ಮಾಡ್ತೀವೋ ಅಷ್ಟೇ ತುಂಬ ಡೇಂಜರಸ್ ಅಂತ ಅನಿಸ್ಬಿಟ್ಟು ಅಷ್ಟರಲ್ಲಿ ಮಕ್ಕಳೆಲ್ಲ ಇಲ್ಲಿ ಬಂದು ಈ ಜೀಪ್ ರೈಡಿಂಗು ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾನು ಎಲ್ಲೋದ್ರಪ್ಪ ಅಂತೆಲ್ಲ ಹುಡುಕ್ತಾ ಇದ್ದೀನಿ. ಇವರು ಜೀಪ್ ರೈಡಿಂಗ್ಗೆ ಮಾಡಕ್ಕೆ ಹೋಗಿದ್ದಾರೆ ಆಲ್ರೆಡಿ. ಮಕ್ಕಳಿಗೆ ಆ್ಯಕ್ಚುಲಿ ನಾವು ಬಂದಿರೋದೇ ಅದಕ್ಕೆ ಬೀಚ್ ಜೊತೆ ಮಕ್ಕಳಿಗೆ ಆಟಾಡೋಕ್ಕೆ ಏನಾರ ಇದನ್ನೆಲ್ಲ ಮಾಡ್ತಿದ್ರು. ಸ್ವಲ್ಪ ಲೈಟಾಗಿ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಸನ್ನಿಧಿನೂ ಕೂಡ ಟ್ರೈ ಮಾಡಿದ್ಲು, ಬಟ್ ಅದ್ರ ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಅದೇನೋ ಸ್ಕಿಪ್ ಆಗಿದೆ, ಗೊತ್ತಾಗಿಲ್ಲ ಅದು. ಸೊ ಅದಕ್ಕೋಸ್ಕರ ಇದೊಂದು ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಥಿಂಗ್ ಏನಂದರೆ ನಮಗೆ ಉಡುಪಿ ಮಲ್ಪೆ ಬೀಚಲ್ಲಿ ನಮಗೆ ನೀರಲ್ಲಿ ಆಡೋದಕ್ಕೆ ಮತ್ತು ಅಲ್ಲಿ ಫುಲ್ಲು ಉದ್ದಕ್ಕೂ ಚೇರ್ಸ್ಗಳು ಹಾಕಿರ್ತಾರೆ ಕುತ್ಕೊಳ್ಳೋದಕ್ಕೆ, ಬಿಸಿಲಿರುತ್ತಲ್ವ, ಅಲ್ಲಿ ಚಾರ್ಜಬಲ್ ಏನೂ ಇರೋದಿಲ್ಲ ಅಲ್ಲಿ. ಬಟ್ ಇಲ್ಲಿ ಮಾತ್ರ ಅಲ್ಲಿ ನಾವೇನಾರ ಯೂಸ್ ಮಾಡಬೇಕು ಅನ್ನೋದಾದರೆ ಚೇರ್ಸ್ಗಳಾಗಿರ್ಬೋದು ಪ್ರತಿಯೊಂದು ಯೂಸ್ ಮಾಡೋದಕ್ಕೆ ಚಾರ್ಜ್ ಇದೆ. ಬಟ್ ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ಕೂರೋಕ್ಕೂ ಬಿಡಲಿಲ್ಲ. 100 ರೂಪೀಸ್ ಅಂತೆ 1 ಅವರ್ಗೆ ಕುತ್ಕೊಳ್ಳೋದಕ್ಕೆ ಅಂತ ಚಾರ್ಜ್ ಹೇಳಿದ್ರು. ಏನಪ್ಪ ಇದು ದಿಢೀರಂತ ಅಂದ್ಕೊಂಡು, ಸೊ ಇನ್ನೇನು ಮಾಡೋದು, ಬಿಸಿಲು ತುಂಬ ಇತ್ತಲ್ವ ಅಂದ್ಬಿಟ್ಟು ಪೇ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ವಿ. ಬಿಸಿಲಂತೂ ನಿಲ್ಲಕ್ಕೂ ಆಗಿಲ್ಲ, ಕೂರೋಕ್ಕೂ ಆಗಿಲ್ಲ. ಇದು ಅರೌಂಡು 1 ರೌಂಡ್ ಹೋಗಿ ಬರೋದಕ್ಕೆ 350 ರೂಪೀಸ್ ಒಬ್ಬರಿಗೆ ಅಂತ ಹೇಳಿದರು. ಬಟ್ ಇದರಲ್ಲಿ ಏನಾಯಿತು, ಇಬ್ಬರು ಜೊತೆಲೇ ಕೂತ್ಕೊಂಡಿದ್ರು. ಬಟ್ ಅವರು ಡಬಲ್ ರೇಟ್ ಅಮೌಂಟ್ ತೊಗೊಂಡ್ರು. ಒಬ್ಬರು 350 ಅಂದರೆ ಒಬ್ಬರನ್ನೇ ಓಡಿಸ್ಬೇಕಾಯ್ತಲ್ವ, ಜೊತೆಲೇ ಇಬ್ಬರನ್ನೂ ಕೂರಿಸ್ಬಿಟ್ಟು 600 ರೂಪೀಸ್ ತೊಗೊಂಡ್ರು. ಬಟ್ ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಮುಂಚೆನೇ ಅವ್ರು ಹೇಳಲೂ ಇಲ್ಲ, ಇವರು ಕೂಡ ಕರೆಕ್ಟಾಗಿ ಕೇಳಲಿಲ್ಲ. ಸೊ ಇವಾಗ ಏನು ಮಾಡೋದು, ಒಂದೇ ರೌಂಡ್ ಒಬ್ಬರು ಜೊತೆಲೇ ಕುತ್ಕೊಂಡು ಹೋಗಿದ್ದಕ್ಕೂ ಡಬಲ್ ಚಾರ್ಜ್ ಕೊಟ್ಟಂಗೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇಬ್ಬರೂ ಹೋಗಿ ರೌಂಡ್ ಬರೋವರೆಗೂ ಇವರು ಕೇಳಲಿಲ್ಲ, ಅವರು ಕೇಳಲಿಲ್ಲ. ಬಟ್ ಇನ್ನೇನಕ್ಕಪ್ಪ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಅವರೊಂದು ಇವರೊಂದು ರೌಂಡೆಲ್ಲ ಹೋಗಿ ಬಂದರು. ಸೊ ಫೈನಲಿ ಮಕ್ಳುಗಳು ಎಲ್ಲನೂ ಟ್ರೈ ಮಾಡ್ತೀನಿ ಅಂತ ಹೋಗ್ತಾರಲ್ವ, ನಮಗೆ ಏನಾರು ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಅದೆಲ್ಲ ಆಗುತ್ತಾ ಅಂತ ನಾವು ಅಂದ್ಕೊತೀವಿ. ಆದರೆ ಮಕ್ಳುಗಳು ಮಾತ್ರ ಎಲ್ಲನೂ ಟ್ರೈ ಮಾಡ್ತಾರೆ. ಸನ್ನಿಧಿ ಮತ್ತು ದರ್ಶನ್ ಕೂಡ ಡ್ರೈವ್ ಮಾಡಿದ್ರು, ಅದರ ವಿಡಿಯೋ ಎಲ್ಲ ಮಿಸ್ ಆಗೋಗಿದೆ. ಸೊ ಅದು ಫೋಟೋಸ್ಗಳು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮೂವ್ ಆನ್ ಆಗಿದ್ದು ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ಆಲ್ಮೋಸ್ಟ್ ಇದೆ ಲಾಸ್ಟ್ ಪ್ಲೇಸು ನಾವು ಅಂದ್ಕೊಂಡಿದ್ದು. ಇನ್ನು ಹೊರಡ್ಬಿಡೋಣ ಊರಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಯಾಕೆ ಅಂದರೆ ತುಂಬ ಟಯರ್ಡ್ ಆಗಿದ್ವಿ, ತುಂಬ ಬಿಸಿಲು, ತುಂಬ ಟ್ಯಾನ್ ಕೂಡ ಆಗಿದ್ವಿ. ಹಾಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರೋ ಒಂದು ದೇವಸ್ಥಾನ ಕಾಣಿಸ್ತು. ಅರೌಂಡ್ ಇಲ್ಲಿಗೆ ಬರೋದಕ್ಕೆ 1 ಅವರ್ ಆಗಿದೆ ಅಂದ್ಕೊಂಡಿದ್ದೀನಿ. 3:30, 4 o'clock ಆಗಿರ್ಬೋದು. ಸೊ ನೋಡೋಣ ಏನು ದೇವಸ್ಥಾನ ಅಂತ ಹೇಳ್ಬಿಟ್ಟು. ತುಂಬ ವಿಶೇಷವಾಗಿದೆ ಅಂತ ಅನ್ನಿಸ್ತು. ಹೊರಗಡೆಯಿಂದ ನಮಗೆ ರೋಡ್ ಎಂಟ್ರೆನ್ಸಲ್ಲೇ ಇತ್ತು, ಲೆಫ್ಟ್ ಸೈಡಲ್ಲಿತ್ತು. ಇರಪ್ಪ ನೋಡೋಣ ಅಂತೇಳ್ಬಿಟ್ಟು ನಾವು ಅದಕ್ಕೋಸ್ಕರ ಅಂತಲೇ ಬರೋಕ್ಕಾಗುತ್ತಾ, ಹೇಗಿದ್ರು ಬಂದಿದ್ದೀವಲ್ವ ಅಂತೇಳ್ಬಿಟ್ಟು ಈ ಪ್ಲೇಸಲ್ಲಿ ಬಂದ್ವಿ. ಸೇಮ್ ಇದು ನೋಡಿದ್ರೆ ಧರ್ಮಸ್ಥಳದಲ್ಲಿ ಹೊರಗಡೆಯಿಂದ ಹೇಗೆ ಕಾಣುತ್ತೋ ಅದೇ ರೀತಿ ಥೀಮಲ್ಲಿ ಕಾಣ್ತಾ ಇತ್ತು ಅಂದ್ಬಿಟ್ಟು ಬಂದ್ವಿ. ಸೊ ಫೈನಲಿ ಇದು ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಆಗಿತ್ತು. ನಮಗೂ ಡೌಟ್ ಇತ್ತು, ಏಕೆಂದರೆ ಅರೌಂಡು 3:30 ಯಾವ ದೇವಸ್ಥಾನನೂ ತೆಗ್ದಿರಲ್ಲ ಅಲ್ವಾ ಅಂತೇಳ್ಬಿಟ್ಟು ನೋಡೋಣ. ಅಟ್ಲೀಸ್ಟ್ ಒಂದು ವ್ಯೂ ಯಾವ ಥರ ಇದೆ, ಒಳಗಡೆ ಎಂಟ್ರಿ ಹೆಂಗಿದ್ರು ಓಪನ್ ಇತ್ತು, ಗೇಟೇನು ಹಾಕಿರಲಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅದರದ್ದು ಎನರ್ಜಿ ಆಗಿರ್ಬೋದು, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಎಷ್ಟು ಮೈಂಡಿಗೆ ಬರುತ್ತಲ್ವ ನಮಗೆ. ನಾವು ಮನೇಲಿ ಎಷ್ಟೋ ದೇವ್ರುಗಳು ಪೂಜೆ ಮಾಡ್ತೀವಿ, ಆದರೆ ಈ ಥರ ವಿಶೇಷ ಪ್ಲೇಸಸ್ಗಳಿಗೆ ಹೋದಾಗ ಅದ್ರದ್ದು ಆಗೋವಂಥ ಅನುಭವನೇ ಬೇರೆ, ಅದರ ವೈಬ್ಸೇ ಕೂಡ ಬೇರೆ ಅನಿಸುತ್ತೆ. ನೀವು ಈ ಥರ ದೇವಸ್ಥಾನಗಳಿಗೆ ಹೋದಾಗ ಆ ಥರ ವೈಬ್ಸ್ ಆಗುತ್ತಾ, ಇಲ್ಲ ನನಗೆ ಮಾತ್ರ ಆಗುತ್ತಾ ಅಂತ ನನಗೆ
ನನಗೆ ಗೊತ್ತಿಲ್ಲ. ನಿಮಗೂ ಇದೇ ರೀತಿ ಏನಾರು ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಫೇಸ್ ನೋಡ್ತಾರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಟ್ರಿಪ್ಪೇ ಸಾಕು ಅನ್ನೋಷ್ಟು ಟಯರ್ಡ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಪರ್ಸ್ನಲಿ ನನಗಂತೂ ಯಾವ ವರ್ಷವೂ ಟ್ರಿಪ್ ಹೋಗಿದ್ದೀವಿ, ಬಟ್ ಈ ವರ್ಷ ಈ ಬೇಸಿಗೆಯಲ್ಲಿ ಟ್ರಿಪ್ಪು ಮಾತ್ರ ನಿಜವಾಗ್ಲೂ ತುಂಬ ಭಯಂಕರವಾಗಿತ್ತು. ಹಾಗೆ ಎಂಜಾಯು ಮಾಡಿದ್ವಿ ಒಂದು ಕಡೆ, ತುಂಬ ಸ್ಟ್ರೆಸ್ಸು ಆಯಿತು ಅಂತಲೂ ಹೇಳ್ಬೋದು. ಇವಾಗ ಫೈನಲಿ ಆ ದೇವಸ್ಥಾನಕ್ಕೆ ಬಂದ್ವಿ. ಅದರದ್ದು ಶಿಲ್ಪಕಲೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಥೀಮು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಇವಾಗಂತೂ ಆಲ್ರೆಡಿ ಹೇಳ್ದಾಗೆ ಮೇಲ್ಗಡೆ ಎಲ್ಲ ಟೀ ಕುಡ್ಡಲ್ಲಿ ಇದೇ ಥರ ಡಿಸೈನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರಪ್ಪ. ಕಲೆಗಳು ಕೆತ್ತಿರೋದಾಗಿರ್ಬೋದು, ಮಿಷಿನ್ ವರ್ಕೋ ಇಲ್ಲ ಹ್ಯಾಂಡ್ ಮೇಡೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ಹಾಗೆ ಒಂದೊಂದು ಡಿಸೈನು ಒಂದೊಂದು ವೆರೈಟಿಲಿ ಮಾಡಿದರು. ಅದಕ್ಕೆ ಒಂದೊಂದು ಕತೆಗಳಿರುತ್ತೆ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಏನಲ್ಲಿ ನೋಡಿದೆ ಅದನ್ನು ಮಾತ್ರ ನಾನು ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ತಿಳಿಸ್ಕೊಡೋದಷ್ಟೇ. ಒಂದು ಖುಷಿ ವಿಷಯ ಏನಂದರೆ, ನಾವು ದೇವಸ್ಥಾನಕ್ಕೇನೋ ಬಂದ್ವಿ, ಆದರೆ ನೋಡಪ್ಪ ದೇವಸ್ಥಾನ ತೆಗ್ದಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ದೇವಸ್ಥಾನದ್ದು ಎಂಟ್ರಿಲೇ ನಮಗೆ ದೇವ್ರು ನೀಟಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಮಾತ್ರ ಈ ಥರ ಮಾಡಿಬಿಟ್ರೆ ನಮಗೆ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ವಿಸಿಟ್ ಮಾಡಿದಾಗ ನೋಡೋಕ್ಕಾಗದೇ ಇದ್ರೂ ಇಲ್ಲಿ ಇಷ್ಟು ದೂರಿಂದ ನೋಡಿದಾಗಾದರೂ ಅದರದ್ದು ಪಾಸಿಟಿವ್ ಎನರ್ಜಿನ ತೊಗೊಳ್ತೀವಿ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ್ದು ತುಂಬ ಅಟ್ರಾಕ್ಷನ್ ಅಂದರೆ ಇಲ್ಲೊಂದು ಆನೆ ಮಾಡಿದ್ದಾರೆ. ಈ ರಥ ಇರುತ್ತಲ್ಲ, ಸೇಮ್ ಈ ಮೈಸೂರು ಅರಮನೆಯಲ್ಲಿ ಯಾವ ರೀತಿ ಅಂಬಾರಿ ಇಟ್ಟು ಮಾಡಿರ್ತಾರಲ್ಲ ಆ ಥರ ಒಂದು ಆನೆ ಅಂಬಾರಿ ಥರ ಮಾಡಿದರು. ಇನ್ನೆಲ್ಲ ಆಲ್ಮೋಸ್ಟ್ ಒಂದು ಬ್ರಿಕ್ಸಲ್ಲಿ ಎಲ್ಲ ನೀಟಾಗಿ ಎಲ್ಲ ಡಿಸೈನ್ ಆಗಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿಗೆ ಬಂದಮೇಲೆ ಇನ್ನೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ನನಗೆ. ಬಟ್ ಮಕ್ಳಿಗೂ ತುಂಬ ಖುಷಿ ಆಯಿತು. ಇದು ಬಂದು ನಮ್ಮ ಟ್ರಿಪ್ನ ಲಾಸ್ಟ್ ಪ್ಲೇಸು. ಇದನ್ನು ನೋಡಿಕೊಂಡು ನಾವಿನ್ನು ನೆಕ್ಸ್ಟ್ ಮೂವ್ ಆನ್ ಮನೆಗೆ ರೀಚ್ ಆಗಬೇಕು. ಯಾಕೆಂದರೆ ಆಲ್ಮೋಸ್ಟ್ ನಾವು 8ರಿಂದ 10 ಅವರ್ ಬೇಕೇ ಬೇಕು ಜರ್ನಿ ಮಾಡೋದಕ್ಕೆ. ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಅಂದ್ರೂ ಆಲ್ಮೋಸ್ಟ್ ನಮಗೆ ನೈಟ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು, ಸೊ ಇಲ್ಲೆಲ್ಲ ಸಿಂಪಲಾಗಿ ಹಾಗೆ ಒಂದು ನೋಡಿಕೊಂಡು ವಿಸಿಟ್ ಮಾಡ್ಕೊಂಡ್ವಿ. ಹಾಗೆ ಇನ್ನೊಂದು ಸತಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಲಕ್ಷ್ಮೀ ದೇವಸ್ಥಾನ ಆಗಿರೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿನ ತಗೊಂಡು ನಮ್ಮ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗಳಿಗೆಲ್ಲ ಒಂದು ಎನರ್ಜಿನ ಕೊಡ್ತಾ ಸೊ ಇವತ್ತಿಂದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇವತ್ತು ಆಲ್ಮೋಸ್ಟ್ ಯಾವುದು ದೇವಸ್ಥಾನಗಳು ವಿಸಿಟ್ ಇಲ್ಲ, ಬರೀ ನಾವು ಉಡುಪಿ ಮಲ್ಪೆ ಬೀಚು ಬರೀ ನೀರಿರೋ ಪ್ಲೇಸ್ ಅಂತಲೇ. ಅಲ್ಲೆಲ್ಲ ಮಳ್ಳೆ ಗಿಡಗಳು ಮತ್ತು ಕಾಕ್ಟ ಗಿಡಗಳೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ನಾವು ಮೂವ್ ಆನ್ ಆಗ್ತಾಯಿದ್ದೀವಿ. ಹೊರಗಡೆಯಿಂದ ಔಟ್ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆನ್ ದಿ ವೇ ನಿಮಗೇನಾರ ನಾನಿರೋ ಹೋಗಿರೋಂಥ ಪ್ಲೇಸಸ್ಸು ಆನ್ ದಿ ವೇ ನಾವು ಉಡುಪಿ ಮಲ್ಪೆ ಮುಗಿಸ್ಕೊಂಡು ಕಾಪು ಬೀಚ್ ಮುಗಿಸ್ಕೊಂಡು ಬರಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಖಂಡಿತ ವಿಸಿಟ್ ಮಾಡಿ. ತುಂಬ ಎನರ್ಜಿ ಇತ್ತು ಅಂತಲೇ ಹೇಳ್ಬೋದು. ನಾವು ಒಳಗಡೆ ಹೋಗೋಕ್ಕಾಗಿಲ್ಲ ಅಂದರೂ ಹೊರಗಡೆಯಿಂದನೇ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಮಧ್ಯಾಹ್ನ ಊಟ ಇನ್ನೂ ಮಾಡಿರಲಿಲ್ಲ ನಾವು. ಸೊ ಮಧ್ಯಾಹ್ನದ ಊಟಕ್ಕೆ ನಾವು ಯಾವುದೋ ದೇವಸ್ಥಾನಗಳಿಗೂ ಹೋಗಿರಲಿಲ್ಲ ಅಲ್ವಾ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೇ ನಾವು ಪ್ರಸಾದನ ತೊಗೊಂಡು ಬಂದಿದ್ವಿ. ಸೊ ಆವಾಗ ಏನು ಮಾಡೋದು ಬಂದ್ಬಿಟ್ಟು ಇನ್ನೇನು ಯಾವ ದೇವಸ್ಥಾನವೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾವು ಹೋಟೆಲ್ಗೆ ಹೋಗಿ ಸಿಂಪಲ್ಲಾಗಿ, ಈಗ ಉಡುಪಿ ಕಡೆ ಎಲ್ಲ ಹೋಗ್ತೀವಿ ಅಂತಂದರೆ ಫಿಶ್ ತಿಂದಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಉಡುಪಿ ಮಲ್ಪೆ ಬೀಚಲ್ಲೇ ನಾವು ತೊಗೊಳ್ಬೇಕು ಅಂದ್ಕೊಂಡ್ವಿ. ಬಟ್ ಇನ್ನೂ 2-3 ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸಿಂಪಲಾಗಿ ಒಂದು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಒಂದು ಬಿರಿಯಾನಿ ಕಬಾಬು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನಮ್ಮ ಬೆಂಗಳೂರಿಗೂ ಅಲ್ಲಿ ಪ್ಲೇಸಸ್ಗೂ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಟ್ರಾವೆಲಿಂಗ್. ಇವತ್ತಿನ ವ್ಲಾಗು ನಾವು ಆಲ್ಮೋಸ್ಟು ಸಿಗಂದೂರಿಂದ ಸ್ಟಾರ್ಟ್ ಮಾಡಿ ಫೈನಲಿ ಇಲ್ಲಿ ಉಡುಪಿ ಮಲ್ಪೆ ಬೀಚ್ವರೆಗೂ ಮುಗಿಸ್ಕೊಂಡು ಇವತ್ತಿನ ಎಲ್ಲ ನನ್ನ ಟ್ರಾವೆಲ್ ವ್ಲಾಗ್ದು ಎಲ್ಲ ಕಂಪ್ಲೀಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಹೊಸ ವಿಷಯಗಳ ಜೊತೆ ಹೊಸ ಕಂಟೆಂಟ್ ಜೊತೆ ಇರುವಂಥ ವಿಡಿಯೋಗಳನ್ನ ಖಂಡಿತವಾಗೂ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. Thank you for watching. Bye.